ಇಂಡಿಯನ್ ಟಿಬೇಟ್ ಬಾರ್ಡರ್ ಪೊಲೀಸ್ ITBPಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವುದಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಜಾಬ್ ನ್ಯೂಸ್ ಇನ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್. ಸ್ನೇಹಿತರೆ, ITBPಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಸ್ಟ್ರೆಸ್ ಕೌನ್ಸಿಲರ್ ಹುದ್ದೆಗೆ ಒಟ್ಟು 112 ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವುದಕ್ಕಾಗಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ ಮತ್ತು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಹಾಗಿದ್ದರೆ ಈ ಅಧಿಸೂಚನೆಯ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ಕನಿಷ್ಠ ವಯೋಮಿತಿ, ಕನಿಷ್ಠ ವಿದ್ಯಾರ್ಹತೆ, ನೇಮಕಾತಿ ವಿಧಾನ, ಅರ್ಜಿ ಶುಲ್ಕ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ, ಇನ್ನೂ ಹಲವು ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ತಕ್ಷಣವೇ ಪಡೆಯಿರಿ. ಸ್ನೇಹಿತರೆ, ITBPಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಸ್ಟ್ರೆಸ್ ಕೌನ್ಸಿಲರ್ ಒತ್ತಡ ನಿರ್ವಹಣೆಯ ಬಗ್ಗೆ ಹುದ್ದೆಯ ನೇಮಕಾತಿಯನ್ನು ಮಾಡಿಕೊಳ್ಳುವುದಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಏನು ಅಂತ ನೋಡೋದಾದರೆ, ಡಿಗ್ರಿ ಮುಗಿಸಿರಬೇಕು. ಡಿಗ್ರಿಯಲ್ಲಿ ಸೈಕಾಲಜಿ ಅನ್ನುವಂತಹ ವಿಷಯವನ್ನು ಓದಿರಬೇಕು, ಅಥವಾ ಡಿಗ್ರಿ ಇನ್ ಬ್ಯಾಚುಲರ್ ಎಜುಕೇಷನ್ ಶಿಕ್ಷಣ ಮುಗಿಸಿರಬೇಕು, ಅಥವಾ ಡಿಗ್ರಿ ಬ್ಯಾಚುಲರ್ ಆಫ್ ಟೀಚಿಂಗ್ ಶಿಕ್ಷಣವನ್ನು ಮುಗಿಸಿರಬೇಕು. ಇವ್ಯಾವುದಾದರಲ್ಲಿ ಒಂದನ್ನು ಮುಗಿಸಿರುವಂತಹ ಅಭ್ಯರ್ಥಿಯು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರುವಂತಹ ಕನಿಷ್ಠ ವಯೋಮಿತಿ 20 ವರ್ಷ, ಗರಿಷ್ಠ ವಯೋಮಿತಿ 25 ವರ್ಷಗಳು. ಬಾರ್ನ್ ಬಿಟ್ವೀನ್ ನೋಡುವುದಾದರೆ 5/8/2024 ಒಳಗೆ 6/8/1999ರಿಂದ 5/8/2004 ಒಳಗೆ ಜನಿಸಿರುವಂತಹ ಅಭ್ಯರ್ಥಿಯು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ. OBC ಹಾಗೂ SC/ST ಅಭ್ಯರ್ಥಿಗಳಿಗೆ ಕ್ರಮವಾಗಿ 3 ಮತ್ತು 5 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ. ಇನ್ನು ನೇಮಕಾತಿ ವಿಧಾನ ಯಾವ ಹಂತಗಳಲ್ಲಿ, ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಅಂದರೆ, PET, PST ಎಕ್ಸಾಮ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಎಕ್ಸಾಮಿನೇಷನ್, ಈ ರೀತಿಯಾಗಿ ನೇಮಕಾತಿ ಹಂತಗಳಿವೆ. ಮೊದಲನೆಯ ಹಂತ PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಇರುವಂತಹ ಯಾವ್ಯಾವ ಪರೀಕ್ಷೆಗಳು ನಡೆಯುತ್ತವೆ ಅಂದರೆ, 1.6 ಕಿಲೋಮೀಟರ್ ರೇಸ್ ಇರುತ್ತದೆ. ಇದನ್ನು 7.30 ನಿಮಿಷಗಳಲ್ಲಿ ಪೂರ್ಣಗೊಳಿಸುವಂತಹ ಗುರಿ ಕೂಡ ಇರುತ್ತದೆ. ಎರಡನೇದಾಗಿ 11 ಫೂಟ್ ಲಾಂಗ್ ಜಂಪ್ ಇರುತ್ತದೆ. ಮೂರನೇದಾಗಿ 3.5 ಫೂಟ್ ಹೈ ಜಂಪ್ ಇರುತ್ತದೆ. ಇದು ಪುರುಷ ಅಭ್ಯರ್ಥಿಗಳಿಗೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 800 ಮೀಟರ್ಗಳ ರೇಸ್ ಇರುತ್ತೆ. ಇದನ್ನು ಪೂರ್ಣಗೊಳಿಸುವುದಕ್ಕಾಗಿ 4 ನಿಮಿಷ 45 ಸೆಕೆಂಡ್ಗಳ ಗುರಿಯನ್ನು ಸಹ ನಿಗದಿಪಡಿಸಲಾಗಿದೆ. ಎರಡನೇದಾಗಿ 9 ಫೂಟ್ ಲಾಂಗ್ ಜಂಪ್, ಮೂರನೇದಾಗಿ 3 ಫೂಟ್ ಹೈ ಜಂಪ್. ಇವಿಷ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಇರುವಂತಹ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ನ ಪರೀಕ್ಷೆಗಳು. ನೆಕ್ಸ್ಟ್ PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಏನಿರುತ್ತೆ ಅಂದರೆ, 170 ಸೆಂಟಿಮೀಟರ್ ಹೈಟ್ ಇರಬೇಕು. ಕಡ್ಡಾಯವಾಗಿ 170 ಸೆಂಟಿಮೀಟರ್ ಹೈಟ್ ಇರಬೇಕು. ನಾರ್ಮಲ್ ಚೆಸ್ಟ್ 80 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಹೆಚ್ಚಾಗಿ 85 ಸೆಂಟಿಮೀಟರ್ಗಳಷ್ಟು ಎದೆಯ ಸುತ್ತಳತೆ ಇರಬೇಕು. ಇದಿಷ್ಟು ಪುರುಷ ಅಭ್ಯರ್ಥಿಗಳಿಗೆ ಇರುವಂತಹ PST ಪರೀಕ್ಷೆ. ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ನಷ್ಟು ಎತ್ತರವನ್ನು ನಿಗದಿಪಡಿಸಲಾಗಿದೆ.
ನಂತರ ಅಪ್ಲಿಕೇಶನ್ ಫೀ. ಪರೀಕ್ಷಾ ಅರ್ಜಿ ಶುಲ್ಕ ಎಷ್ಟಿದೆ ಅಂತಂದರೆ EWS, OBC ಹಾಗೂ ಜನರಲ್ ಅಭ್ಯರ್ಥಿಗಳಿಗೆ 100 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತದೆ. SC, ST, ಫೀಮೇಲ್, ಎಕ್ಸ್ ಸರ್ವಿಸ್ಮೆನ್ ಇವರಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಇನ್ನು ಪರೀಕ್ಷೆಯಲ್ಲಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಬರುತ್ತವೆ, ಎಷ್ಟು ಅಂಕಗಳಿಗೆ ಬರುತ್ತವೆ ಅಂದರೆ 100 ಅಂಕಗಳ ಪರೀಕ್ಷೆ ಇದಾಗಿದ್ದು ಒಟ್ಟು 5 ವಿಷಯಗಳ ಬಗ್ಗೆ ಈ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಆ 5 ವಿಷಯಗಳು ಯಾವ್ಯಾವಪ್ಪ ಅಂತಂದರೆ ಜನರಲ್ ಇಂಗ್ಲಿಷ್ 10 ಅಂಕಗಳಿಗೆ 10 ಪ್ರಶ್ನೆಗಳಿರುತ್ತವೆ. ಜನರಲ್ ಹಿಂದಿ 10 ಪ್ರಶ್ನೆಗಳು 10 ಅಂಕಗಳಿಗೆ. ಜನರಲ್ ಅವೇರ್ನೆಸ್ 10 ಪ್ರಶ್ನೆಗಳು 10 ಅಂಕಗಳಿಗೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ 10 ಪ್ರಶ್ನೆಗಳು 10 ಅಂಕಗಳಿಗೆ. ಕೊನೆಯದಾಗಿ ಸೈಕಾಲಜಿ 60 ಪ್ರಶ್ನೆಗಳು 60 ಅಂಕಗಳಿಗೆ. ಇದು ಮಲ್ಟಿಪಲ್ ಚಾಯ್ಸ್ ಪರೀಕ್ಷೆ ಆಗಿರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆಗೆ ಮುಂದಿನ ಹಂತಕ್ಕೆ ಹೋಗಬೇಕು ಅಂತಂದರೆ ಈ ಪರೀಕ್ಷೆಯಲ್ಲಿ ಕನಿಷ್ಠ ಅಂಕಗಳನ್ನು ತೆಗೆದುಕೊಳ್ಳುವ ಗುರಿಯನ್ನು ಕೊಟ್ಟಿರುತ್ತಾರೆ. ಕನಿಷ್ಠ ಎಷ್ಟು ಅಂಕಗಳನ್ನು ತೆಗಿಬೇಕು ಅಂತಂದರೆ ಜನರಲ್, EWS, ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳು 35 ಅಂಕಗಳನ್ನು ಕಡ್ಡಾಯವಾಗಿ ತೆಗೆಯಲೇಬೇಕು. ಹಾಗೂ OBC, SC, ST ಅಭ್ಯರ್ಥಿಗಳು 33 ಅಂಕಗಳನ್ನು ಕನಿಷ್ಠ ಕಡ್ಡಾಯವಾಗಿ ತೆಗೆಯಬೇಕು. ಅಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಮುಂದಿನ ನೇಮಕಾತಿ ಪರೀಕ್ಷೆಗಳಿಗೆ ಅರ್ಹಗೊಳ್ಳುತ್ತಾರೆ. ಹಾಗಿದ್ದರೆ ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ಅವಶ್ಯಕ ದಾಖಲಾತಿಗಳು ಏನೇನಪ್ಪ ಅಂತಂದರೆ SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಪದವಿ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಫೋಟೋ ಮತ್ತು ಸಹಿ. ಇವಿಷ್ಟು ಅವಶ್ಯಕ ದಾಖಲಾತಿಗಳು. ಸ್ನೇಹಿತರೆ, ಇದಿಷ್ಟು ITBPಯಲ್ಲಿ ಕರೆದಿರುವಂತಹ ಹೆಡ್ ಕಾನ್ಸ್ಟೇಬಲ್, ಸ್ಟ್ರೆಸ್ ಕೌನ್ಸಿಲರ್ ಹುದ್ದೆಗೆ ಇರುವಂತಹ ಅರ್ಹತೆಗಳು ಹಾಗೂ ನೇಮಕಾತಿ ವಿಧಾನಗಳು. ಸ್ನೇಹಿತರೆ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.